ಮಹಾನಾಯಕರು ಹೇಳಿಲ್ಲ. ಬದಲಾಗಿ ಅವರು ಬಿಜಾಪುರದ ಒಂದು ಶಾಂತಿ ವಾತಾವರಣ ಹಿಂದೂ ಮುಸ್ಲಿಂ ಏನು ಇಲ್ಲಿ ನಾವು ಅಣ್ಣತಮ್ಮರಿಗತ್ತಿದ್ದೇವೆ, ಈ ಶಾಂತಿ ಕದಡೋಕ್ಕೆ ಕೆಲಸಕ್ಕಾಗಿ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡಿದ್ದು ನಿಮ್ಮೆಲ್ಲರ ಕ್ಷೇಮಿದೆ. ಯಾಕಂದ್ರೆ ಸಾಕಷ್ಟು ಜನ ನಾವೆಲ್ಲರಲ್ಲಿ ಇದೂ ಇದ್ದೇವೆ, ಐ ವಿಟ್ನೆಸ್ ಎಷ್ಟು ಜನ ಹೋಗಿದ್ರು ನಮ್ಗೆ ಫಾಲೋ ಮಾಡೋರು, ನಮ್ಮ ಜೊತೆ ಗೆಳೆಯರೋದು. ಅವರಿಂದ ಕೇಳಿದಾಗ ಭಾಳ ಬೇಜಾರಾಯ್ತು. ನಂತರ ವಿಡಿಯೋಗಳು ನಿಮ್ಮ ಮುಂದಿದ್ದಾವೆ. ಅದರಲ್ಲಿ ಯಾವ ಥರ ನಮ್ಮ ನಗರದ ಶಾಸಕರು ಪದೇ ಪದೇ ಒಂದು ಪ್ರತ್ಯೇಕ ಕೋಮಿಗೆ ಪ್ರಚೋದಿಸುವ ಸಲುವಾಗಿ ಅವಾಚ್ಯ ಶಬ್ದಗಳು, ಅದು ನಾನು ನಿಮ್ಮ ಮುಂದೆ ಹೇಳಲಿಕ್ಕೂ ಆಗೋದಿಲ್ಲ. ಆ ಥರ ಅವರು ದೇಶದ ದ್ರೋಹಿಗಳು, ಅವ್ರಿಗೆ ಹಿಂಗೆ ಪಾಕಿಸ್ತಾನಕ್ಕೆ ಕಳಿಸ್ಬೇಕು, ಅದೇ ಹೇಳಿದ್ದೇ ಹಾಡ, ಬೇರೆ ಏನಿಲ್ಲ. ಇಂಥವೆಲ್ಲ ಕೆಲಸ ಮಾಡೋದರಿಂದ ಅವ್ರಿಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸ ಇದೆ. ಅವರೊಬ್ಬ ಶಾಸಕರು ಸತತವಾಗಿ 2-3ನೇ ಸಲ ಶಾಸಕರವರು. ಇಂಥ ಒಂದು ಶಾಸಕರಿಗೆ ಮಾಡಲಿಕ್ಕೆ ಈ ಬಿಜಾಪುರ ಐತಿಹಾಸಿಕ ಸ್ಥಳ, ಇಂಥ ಒಂದು ಸ್ಥಳದಲ್ಲಿ ಅವ್ರಿಗೆ ಮಾಡಲಿಕ್ಕೆ ಸಾಕಷ್ಟು ಕೆಲಸ. ಇದಕ್ಕೊಂದು ಐತಿಹಾಸಿಕ ನಮ್ಮದು ಒಂದು ಕಾಲದಲ್ಲಿ ಬಿಜಾಪುರ ನಗರ ಇಡೀ ಜಗತ್ತಿನ ಭೂಪಟದಲ್ಲಿ ಒಂದು ದೊಡ್ಡ ಇದು ನಗರವನ್ನಾಗಿತ್ತು. ಅದು ಇವತ್ತು ಯಾರೂ ಮಾತಾಡೋರಿಲ್ಲ. ಇಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಬೆಳೆಸಿ ಇಲ್ಲಿಯ ನಮ್ಮದೇದ ಪ್ರವಾಸೋದ್ಯಮನ ಬೆಳೆಸುವಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂದ್ರೆ ಬಹುಶಃ ಈ ನಗರದ ಜನರು ಅವ್ರಿಗೆ ಅಮರವಾಗಿ ಮಾಡಿಸ್ತಿದ್ರು. ಆದರೆ ಅವ್ರು ಎಲ್ಲೋ ಒಂದು ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿದ್ದು ಅದು ಅವ್ರಿಗೆ ಸಾಧ್ಯನೂ ಆಗೋಲ್ಲ. ಯಾಕಂದ್ರೆ ಒಂದು ಬಿಜಾಪುರದ ಒಂದು ನೀವು ಇತಿಹಾಸ ತೆಗೆದು ನೋಡಿದ್ರೆ ದೇಶದಲ್ಲಿ ಇಡೀ ದೇಶದಲ್ಲಿ ಗಲಭೆ ಆದರೂ ಬಿಜಾಪುರದಲ್ಲಿ ಆಗಿಲ್ಲ. ಯಾವಾಗ ಬಾಬ್ರಿ ಮಸ್ಜಿದ್ ಇದು ಆದಾಗ ಬಿದ್ದಾಗ ಇಡೀ ದೇಶದೊಳಗೆ ಆಗಿದ್ದು. ಆದರೆ ಒಂದು ಬಿಜಾಪುರ ಒಂದು ನಗರ ಇತ್ತು, ಇಲ್ಲಿ ಒಂದು ಸಣ್ಣ ಘಟನೆನೂ ಆಗಿತ್ತು. ಅದಕ್ಕಿಂತ ಮುಂಚೆ ಅದರ ನಂತರ ಬಾಂಬೆ ಬ್ಲಾಸ್ಟ್ ಆಗಾಗೂ ಸಾಕಷ್ಟು ದೇಶದಲ್ಲಿ ಗಲಭೆ ಆದರೂ ಇಲ್ಲಿ ಆಗಲಿಲ್ಲ. ಇಂಥ ಒಂದು ಸ್ಥಿತಿ ಅದಕ್ಕಿಂತ ಮುಂಚೆನೂ ತೆಗೆದು ನೋಡಿರಿ, ಇಲ್ಲಿ ಬಿಜಾಪುರೊಳಗೆ ಎಂದು ಹಿಂದೂ ಮುಸ್ಲಿಮ್ಗಳಿಗೆ ಯಾವುದೇ ಲೀಡರ್ ಬರಲಿ, ಅವ್ರಿಗೆ ಯಾವುದೇ ಒಂದು ಧರ್ಮೀಯರಿರಲಿ, ಅವರು ಪ್ರಚೋದನೆಕಾರಿ ಭಾಷಣ ಮಾಡಿ ಇಲ್ಲೇನ್ರಿ ಹಿಂದೂ ಮುಸ್ಲಿಂ ಐಕ್ಯತೆಯನ್ನು ಕೆದಡಿಸ್ತಾ ಇರ್ತಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಆ ಥರ ಬೆಳ್ಕೊಂಡು ಬಂದೆವು. ಎರಡೂ ಸಂಸ್ಕೃತಿ ಕೂಡಿ ಗಂಗಾ ಜಮ್ನಿ ತಹಜೀಬ್ ಬತ್ತೀವಲ್ಲ, ಗಂಗಾ ಜಮ್ನ ಸಂಸ್ಕೃತಿ ಕೂಡಿ ಬಂದಿದ್ದ ಈ ನಗರವನ್ನು ಹಾಳು ಮಾಡಲಿಕ್ಕೆ ನಗರ ಶಾಸಕರು ನಾಯಕ ನೇರವಾಗಿ ಅವ್ರ ಮ್ಯಾಗೆ ಮಾಡ್ತೇವೆ. ನಗರ ಶಾಸಕ ಕದರಿಸ್ಲಾಗತ್ತಾರೆ, ಅದು ಅವರು ಮಾಡಬಾರ್ದು. ಅವ್ರು ಮಾಡಿದ್ದ ಎಲ್ಲನೂ ಅಸಂವಿಧಾನಿಕ ಸಂಬಂಧಗಳು ಯೂಸ್ ಮಾಡಿದ್ದಕ್ಕೆ ನಾವು ನಿನ್ನೆ ದಿನ ಅವ್ರಿಗೆ ಅಗೇನೆಸ್ಟ್ ನಮ್ಮ ಗಾಂಧಿ ಚೌಕ್ ಪೊಲೀಸ್ ಸ್ಟೇಷನಲ್ಲಿ FIR ಮಾಡಿದ್ದೆವು. ಆ FIR ಕಾಪಿ ನಿಮಗೆಲ್ಲ PDF ಮುಖಾಂತರ ತಲುಪಿದೆ. ಯಾರಿಗಾದ್ರೂ ಹಾರ್ಡ್ ಕಾಪಿ ಬೇಕಾದರೂ ನಮ್ಮ ಜನ ಕೊಡ್ತಿದ್ದಾರೆ. FIR ದಾಖಲಿಸ್ತಿದ್ದು. ನಾವು ಸಂಕ್ಷಿಪ್ತವಾಗಿ ಹೇಳೋದಿಷ್ಟೇ, ಅವ್ರಿಗೆ ಆದಷ್ಟು ಬೇಗನೆ ಬಂಧನ ಮಾಡಿ ಅವ್ರಿಗೆ ಯಾವ್ಯಾವ ನೀವು ಕಲಂ इंडी तालुके के हौरती ग्राम में बीजापुर शोलापुर नेशनल हाईवे नंबर 52 पर मौजूद जय साईराम इंडियन ऑयल पेट्रोल पंप है। अगर आप इस पेट्रोल पंप में अपने सवारियों के लिए डीजल भरवाना चाहते हैं तो आपके लिए इस पेट्रोल पंप में एक जबरदस्त स्कीम रखी गई है। इस स्कीम में आपको 1 लीटर पर ₹1.20 की छूट मिलेगी और अगर आप 140 लीटर, 350 लीटर, 600 लीटर, 2000 लीटर, 15,000 लीटर या 60,000 लीटर डीजल भरवाते हैं तो आपको एक से बढ़कर एक गिफ्ट रखे गए हैं, जिसमें एक बाइक भी है। चाहे तो आप गिफ्ट ले सकते हैं या फिर उतने ही पैसे बचत कर सकते हैं जितने आपने डीजल भरवाया है। ये 1 महीने तक का ऑफर है। 1 महीने में आप कितने लीटर भरवा सकते हैं उस पर आपको गिफ्ट मिलेगा। तो देर किस बात की, हाईवे पर आपकी सवारी है तो फौरन जय साईराम पेट्रोल पंप में जाकर डीजल भरवाइए। अगर आप कांटेक्ट करना चाहते हैं तो इस नंबर पर कर सकते हैं 7777805333 पर।